ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಡಿವೈಡರ್ ದಾಟಿ ಕೆಎಸ್ಆರ್ಟಿಸಿ ಬಸ್ಸಿಗೆ ಕಾರು ಡಿಕ್ಕಿಯಾಗಿ ಅಪಘಾತ ಸಂಭವಿಸಿದೆ. ಇಂಡಿಕಾ ಕಾರ್ನಲ್ಲಿದ್ದ 5 ಯುವಕರು ದಾರುಣವಾಗಿ ಸಾವನ್ನಪ್ಪಿದ್ದಾರೆ. ಡಿವೈಡರ್ ದಾಟಿ ಕೆಎಸ್ಆರ್ಟಿಸಿ ಬಸ್ಸಿಗೆ ಕಾರು ಡಿಕ್ಕಿಯಾಗಿ ಆಕ್ಸಿಡೆಂಟ್ ಆಗಿದೆ. ಇಂಡಿಕಾ ಕಾರ್ನಲ್ಲಿದ್ದ 5 ಯುವಕರು ದಾರುಣವಾಗಿ ಸಾವನ್ನಪ್ಪಿದ್ದಾರೆ. ತುಮಕೂರು ಹೆದ್ದಾರಿಯ ಚಿಕ್ಕ ಬಿದರಕಲ್ಲು ಬಳಿ ಈ ಒಂದು ದುರ್ಘಟನೆ ನಡೆದಿದೆ. ದೊಡ್ಡಬಳ್ಳಾಪುರ ಮೂಲದ 21 ವರ್ಷದ ಹರ್ಷಿತ್, 21 ವರ್ಷದ ಲಲಿತ್, ಧನುಷ್, ದುರ್ಗಾ ಪ್ರಸಾದ್ ಹಾಗೂ ಕೇಶವ್ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ನೆಲಮಂಗಲ ಸರ್ಕಾರಿ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ನಡೀತಾ ಇದೆ. ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಡಿವೈಡರ್ ದಾಟಿ ಬಸ್ಸಿಗೆ ಕಾರು ಡಿಕ್ಕಿಯಾಗುತ್ತೆ, ಆಕ್ಸಿಡೆಂಟ್ ಆಗುತ್ತೆ. ಇಂಡಿಕಾ ಕಾರ್ನಲ್ಲಿದ್ದ 5 ಯುವಕರು ದಾರುಣವಾಗಿ ಸಾವನ್ನಪ್ಪಿದ್ದಾರೆ, ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ತುಮಕೂರು ಹೆದ್ದಾರಿಯ ಚಿಕ್ಕ ಬಿದರಕಲ್ಲು ಬಳಿ ಈ ಒಂದು ದುರ್ಘಟನೆ ನಡೆದಿದೆ. ದೊಡ್ಡಬಳ್ಳಾಪುರ ಮೂಲದ 21 ವರ್ಷದ ಹರ್ಷಿತ್, 21 ವರ್ಷದ ಲಲಿತ್ ಹಾಗೆ ಧನುಷ್, ದುರ್ಗಾ ಪ್ರಸಾದ್, ಕೇಶವ್ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ನೆಲಮಂಗಲ ಸರ್ಕಾರಿ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ನಡೀತಾ ಇದೆ. ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಈ ಹಿಂದೆ ಮೊನ್ನೆ ತಾನೇ ಶುಕ್ರವಾರ ಒಂದು ಭೀಕರ ಆಕ್ಸಿಡೆಂಟ್ ಆಗಿತ್ತು. 7 ಮಂದಿ ಸಾವನ್ನಪ್ಪಿದ್ರು. ಆ ಒಂದು ಘಟನೆ ಮಾಸುವ ಮುನ್ನವೇ ಮತ್ತೊಂದು ಅದೇ ರೀತಿ ಭೀಕರ ಆಕ್ಸಿಡೆಂಟ್ ಆಗಿದೆ. ಡಿವೈಡರ್ ದಾಟಿ ಕೆಎಸ್ಆರ್ಟಿಸಿ ಬಸ್ಸಿಗೆ ಕಾರು ಡಿಕ್ಕಿಯಾಗುತ್ತೆ. ನೀವು ಕೂಡ ನೋಡ್ತಾ ಇದ್ದೀರಾ ಆ ಆಕ್ಸಿಡೆಂಟ್ನ ಭೀಕರತೆಯನ್ನು. ಈ ದೃಶ್ಯಗಳು ಹೇಳ್ತಾ ಇವೆ. ಅಂದರೆ ಆ ಕಾರು ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿ ಹೋಗಿದೆ. ಇಂಡಿಕಾ ಕಾರ್ನಲ್ಲಿದ್ದ 5 ಯುವಕರು ದಾರುಣವಾಗಿ ಸಾವನ್ನಪ್ಪಿದ್ದಾರೆ. ನಾವು ಮೊನ್ನೆ ತಾನೇ ಶುಕ್ರವಾರ ಹೊಸಕೋಟೆಯಲ್ಲಿ ನಡೆದಂಥ ಆಕ್ಸಿಡೆಂಟ್, ಆ ಆಕ್ಸಿಡೆಂಟ್ನಲ್ಲೂ 7 ಮಂದಿ ಸಾವನ್ನಪ್ತಾರೆ. ಅದು ಕೂಡ ಎಲ್ಲ 17-18 ವರ್ಷದ ಯುವಕರು. ಇನ್ನೂ ಒಂದು ಆ ಘಟನೆ ಮಾಸಿಲ್ಲ. ಅದಕ್ಕೂ ಮುನ್ನವೇ ಮತ್ತೊಂದು ಡೆಡ್ಲಿ ಆಕ್ಸಿಡೆಂಟ್ ಆಗಿದೆ. ತುಮಕೂರು ಹೆದ್ದಾರಿಯ ಚಿಕ್ಕ ಬಿದರಕಲ್ಲು ಬಳಿ ದುರ್ಘಟನೆ ನಡೆದಿದೆ. ದೊಡ್ಡಬಳ್ಳಾಪುರ ಮೂಲದ 21 ವರ್ಷದ ಹರ್ಷಿತ್, 21 ವರ್ಷದ ಲಲಿತ್, ಧನುಷ್, ದುರ್ಗಾ ಪ್ರಸಾದ್ ಹಾಗೂ ಕೇಶವ್ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಅಂದರೆ ಈ ರೀತಿ ಯುವಕರು ಓವರ್ ಸ್ಪೀಡ್ನಲ್ಲಿದ್ರಾ ಅಥವಾ ಏನು ಎತ್ತ ನಿದ್ದೆಯ ಮಂಪರಿನಲ್ಲಿದ್ರಾ ಗೊತ್ತಿಲ್ಲ, ಆದರೆ ಜೀವ ಅಂತೂ ಕಳ್ಕೊಂಡಿದ್ದಾರೆ. ಹೊಸಕೋಟೆಯಲ್ಲಿ ನಡೆದಂಥ ಇನ್ಸಿಡೆಂಟ್ ಯಾರೂ ಕೂಡ ಮರ್ತಿಲ್ಲ. ಕ್ಯಾಂಟರ್ ಕಾರು ಹಾಗೂ ಬೈಕ್ ನಡುವೆ ಸರಣಿ ಅಪಘಾತವಾಗುತ್ತೆ. ಕಾರ್ನಲ್ಲಿದ್ದ 6 ಜನ ಹಾಗೆ ಬೈಕ್ ಸವಾರ ಸೇರಿ 7 ಮಂದಿ ಸ್ಥಳದಲ್ಲೇ ದಾರುಣವಾಗಿ ಮೃತಪಟ್ಟಿದ್ರು. ಅದು ಕೂಡ XUV 700 ಕಾರು. ಅಂದರೆ ಸೇಫ್ಟಿ ವಿಷಯದಲ್ಲಿ ಮುಂಚೂಣಿಯಲ್ಲಿದ್ದಂತಹ ಕಾರ್ ಅದು. 7-8 ಏರ್ ಬ್ಯಾಗ್ಸ್ ಇರುತ್ತೆ. ಆದರೂ ಕೂಡ ಅಲ್ಲಿ 6 ಜನ ಏನಿದ್ರು ಅವರೆಲ್ಲರ ತಲೆ ಬುರುಡೆ ಓಪನ್ ಆಗಿತ್ತು. ಅಂದರೆ ನೀವು ಕೂಡ ಇಮ್ಯಾಜಿನ್ ಮಾಡ್ಕೊಳ್ಬಹುದು ಅವರು ಎಷ್ಟು ಸ್ಪೀಡಾಗಿ ಬರ್ತಾ ಇದ್ರು ಅಂತ. ಇನ್ನು ಆ ಘಟನೆ ಮಾಸಿಲ್ಲ. ಅದಕ್ಕೂ ಮುನ್ನ ಇನ್ನೊಂದು ಡೆಡ್ಲಿ ಆಕ್ಸಿಡೆಂಟ್. ಡಿವೈಡರ್ ದಾಟಿ ಕೆಎಸ್ಆರ್ಟಿಸಿ ಬಸ್ಗೆ ಕಾರು ಡಿಕ್ಕಿಯಾಗಿ ಅಪಘಾತ ನಡೆದಿದೆ. ಹೀಗಾಗಿ ಇಂಡಿಕಾ ಕಾರ್ನಲ್ಲಿದ್ದ 5 ಯುವಕರು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಕಾರು ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿ ಹೋಗಿದೆ. ನೋಡ್ತಾ ಇದ್ದೀರಾ ನೀವು ದೃಶ್ಯಗಳಲ್ಲಿ. ತುಮಕೂರು ಹೆದ್ದಾರಿಯ ಚಿಕ್ಕ ಬಿದರಕಲ್ಲು ಬಳಿ ಈ ಒಂದು ದುರ್ಘಟನೆಯಾಗಿದೆ. ದೊಡ್ಡಬಳ್ಳಾಪುರ ಮೂಲದ 21 ವರ್ಷದ ಹರ್ಷಿತ್, ಲಲಿತ್, ಧನುಷ್, ದುರ್ಗಾ ಪ್ರಸಾದ್ ಹಾಗೂ ಕೇಶವ್ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ನೆಲಮಂಗಲ ಸರ್ಕಾರಿ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ಕೂಡ ನಡೀತಾ ಇದೆ. ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸ್ಥಳಕ್ಕೆ ಪೊಲೀಸರು ಬಂದು ಪರಿಶೀಲನೆ ಕೂಡ ನಡೆಸಿದ್ದಾರೆ. ಅಂದರೆ ಡಿವೈಡರ್ನೇ ದಾಟಿ ಇದು ಹೋಗಿ ಬಸ್ಗೆ ಹೊಡೆಯುತ್ತೆ ಅಂದರೆ ಯಾವ ರೀತಿ ಇವರು ಓಡಿಸ್ತಾ ಇದ್ರು ಅಥವಾ ನಿದ್ದೆಗಣ್ಣಲ್ಲಿದ್ರಾ, ಓವರ್ ಸ್ಪೀಡ್ನಲ್ಲಿದ್ರಾ, ಇದೆಲ್ಲವೂ ಕೂಡ ಗೊತ್ತಾಗಬೇಕಾಗಿದೆ. ಆದರೆ ಹೋದ ಜೀವ ಮತ್ತೆ ವಾಪಸ್ ಬರೋದಿಲ್ಲ. ಇದೇ ಬಸ್ಸಿಗೆ ಈ ಒಂದು ಇಂಡಿಕಾ ಕಾರು ಹೋಗಿ ಡಿಕ್ಕಿ ಆಗುತ್ತೆ. ಡಿವೈಡರ್ ದಾಟಿ ಆಪೋಸಿಟ್ ಬರ್ತಾ ಇದ್ದಂಥ ಬಸ್ಗೆ ಹೋಗಿ ಡಿಕ್ಕಿ ಆಗುತ್ತೆ. ಡಿಕ್ಕಿಯ ರಭಸಕ್ಕೆ ಕಾರು ಸಂಪೂರ್ಣವಾಗಿ ಜಖಂಗೊಂಡಿದೆ. ನೀವು ಕೂಡ ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ. ಹೀಗಾಗಿ ಅದರಲ್ಲಿದ್ದಂತಹ 5 ಯುವಕರು ದಾರುಣವಾಗಿ ಜೀವ ಬಿಟ್ಟಿದ್ದಾರೆ. ತುಮಕೂರು ಹೆದ್ದಾರಿಯ ಚಿಕ್ಕ ಬಿದರಕಲ್ಲು ಬಳಿ ಈ ಒಂದು ದುರ್ಘಟನೆಯಾಗಿದೆ. ಎಲ್ಲರೂ 21-22 ವಯಸ್ಸಿನ ಆಸುಪಾಸಿರುವಂತಹ ಯುವಕರು. ಹರ್ಷಿತ್, ಲಲಿತ್, ಧನುಷ್, ದುರ್ಗಾ ಪ್ರಸಾದ್, ಕೇಶವ್ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ನೆಲಮಂಗಲ ಸರ್ಕಾರಿ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ನಡೀತಾ ಇದೆ. ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಯಾವಾಗ ಶುಕ್ರವಾರ ಒಂದು ಆಕ್ಸಿಡೆಂಟ್ ನಡೆಯುತ್ತೆ ಇಡೀ ರಾಜ್ಯವೇ ಬೆಚ್ಚಿ ಬಿದ್ದಿತ್ತು. ಏಕೆಂದರೆ ಅಲ್ಲೂ ಎಲ್ಲ 17-18 ವಯಸ್ಸಿನ ಯುವಕರಿರ್ತಾರೆ. 6 ಜನ ಕಾರ್ನಲ್ಲಿದ್ದವರಾಗಿದ್ದರೆ ಇನ್ನೊಬ್ಬ ಪಾಪ ಬೈಕ್ ಸವಾರ ನೈಟ್ ಶಿಫ್ಟ್ ಮುಗಿಸ್ಕೊಂಡು ಮನೆಗೆ ಅಂತ ಹೋಗ್ತಾ ಇದ್ದ. ಏನೂ ತಪ್ಪು ಮಾಡಿಲ್ಲದೆ ಇದ್ರು ಈ ಯುವಕರ ಹುಚ್ಚಾಟಕ್ಕೆ ಆತನು ಕೂಡ ಬಲಿಯಾಗಿ ಹೋಗ್ತಾನೆ. 7 ಮಂದಿ ಸಾವನ್ನಪ್ತಾರೆ. ಅವರ ಅಂದರೆ ಎಷ್ಟರ ಮಟ್ಟಿಗೆ ಅವ್ರು ಸ್ಪೀಡಾಗಿ ಬರ್ತಿದ್ರು ಅಂದರೆ ಕಾರ್ನಲ್ಲಿದ್ದವರ ಬುರುಡೆಗಳೆಲ್ಲವೂ ಓಪನ್ ಆಗಿತ್ತು. ಅಷ್ಟರ ಮಟ್ಟಿಗೆ ಅವರು ಸ್ಪೀಡಾಗಿ ಬರ್ತಿದ್ರು. ಅದು XUV 700 ಕಾರು.
7-8 ಏರ್ ಬ್ಯಾಗ್ಸ್ ಇತ್ತು. ಆದರೂ ಆ ರೀತಿ ಭೀಕರ ಅಪಘಾತ ನಡೆದಿತ್ತು. ಇದೀಗ ಮತ್ತೊಂದು ಅಪಘಾತ, ಇಂಡಿಕಾ ಕಾರು ಅಪಘಾತಕ್ಕೆ ಈಡಾಗಿದೆ. 5 ಯುವಕರು ದಾರುಣವಾಗಿ ಸಾವನ್ನಪ್ಪಿದ್ದಾರೆ. ಡಿವೈಡರ್ ದಾಟಿ KSRTC ಬಸ್ಸಿಗೆ ಕಾರು ಡಿಕ್ಕಿಯಾಗಿ ಈ ಒಂದು ಅಪಘಾತ ಸಂಭವಿಸಿದೆ. ತುಮಕೂರು ಹೆದ್ದಾರಿಯ ಚಿಕ್ಕಬಿದರಕಲ್ಲು ಬಳಿ ದುರ್ಘಟನೆ ಆಗಿದೆ. ಇವರೆಲ್ಲ ಮೃತಪಟ್ಟಿದ್ದಾರಲ್ಲ, ಇವರೆಲ್ಲರೂ ಕೂಡ ದೊಡ್ಡಬಳ್ಳಾಪುರ ಮೂಲದವರು ಎನ್ನುವಂತಹ ಮಾಹಿತಿಗಳು ಸಿಗ್ತಾ ಇದೆ. 21 ವರ್ಷದ ಹರ್ಷಿತ್, 21 ವರ್ಷದ ಲಲಿತ್, ಹಾಗೆ ಕೇಶವ್, ಜೊತೆಗೆ ದುರ್ಗಾ ಪ್ರಸಾದ್ ಹಾಗೂ ಧನುಷ್ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್. ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಕಾರ್ತಿಕ್, ಇನ್ನು ಯಾವಾಗ ಆಯ್ತು, ಏನ್ ಕಾರಣ, ಎಲ್ಲಿಗೆ ಹೋಗ್ತಾ ಇದ್ರು ಅಂತ? ಸಿಂಚನ, ಏನು ನಿನ್ನೆ ರಾತ್ರಿ 11:30 ಸುಮಾರಿಗೆ ಈ ಒಂದು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಈ ಒಂದು ಭೀಕರ ಅಪಘಾತ ನಡೆದಿರುವಂತದ್ದು. ಏನು ತಮ್ಮ ಊರಾದ ದೊಡ್ಡಬಳ್ಳಾಪುರದಿಂದ ಈ ತುಮಕೂರು ಮಾರ್ಗವಾಗಿ ಬೆಂಗಳೂರಿನತ್ತ ಇಂಡಿಕಾ ಕಾರ್ನಲ್ಲಿ ಸಾಗ್ತಿರ್ತಾರೆ. ಈ ವೇಳೆ ಚಾಲಕನ ನಿಯಂತ್ರಣ ತಪ್ಪಿರುವಂತಹ ಇಂಡಿಕಾ ಕಾರು ಈ ಒಂದು ಆ ಸಮಯದಲ್ಲಿ 2-3 ಬಾರಿ ಪಲ್ಟಿ ಹೊಡೆದು ಈ ಎದುರಿಗೆ ಬರ್ತಿದ್ದಂತಹ KSRTC ಬಸ್ಗೆ ಡಿಕ್ಕಿ ಹೊಡೆಯುತ್ತೆ. ಡಿಕ್ಕಿ ಹೊಡೆದರ ಬಸಕ್ಕೆ ಇಂಡಿಕಾ ಕಾರು ಸಂಪೂರ್ಣ ನಜ್ಜುಗುಜ್ಜಾಗುತ್ತೆ. ಇಂಡಿಕಾ ಕಾರ್ನಲ್ಲಿದ್ದ ಏನೊಂದು ಸುಮಾರು 5 ಮಂದಿ ಯುವಕರು, 18ರಿಂದ 25 ವರ್ಷದ ಒಳಗಿನ 5 ಯುವಕರು ಈ ಒಂದು ದುರ್ಮರಣವನ್ನ ಹೊಂದಿರುವಂತದ್ದು. ಸದ್ಯ ಈ 5 ಯುವಕರು ಕೂಡ ಈ ಒಂದು ದೊಡ್ಡಬಳ್ಳಾಪುರ ತಾಲೂಕಿನ ಯುವಕರು ಅಂತ ಹೇಳಲಾಗ್ತಿದೆ. ಈ ಒಂದು ಏನು ಕೆಲ ಯುವಕರು ಮನೆಯಲ್ಲಿ ರಾತ್ರಿ ಪಾಳಿಯ ಕೆಲಸ ಇದೆ, ನಮಗೆ ನೈಟ್ ಶಿಫ್ಟ್ ಕೆಲಸ ಇದೆ ಅಂತ ಹೇಳಿ ಕೆಲವೊಂದು ರೀಸನ್ ಗಳನ್ನ ಕೊಟ್ಟು ಮನೆಯಿಂದ ಹೊರ ಬಂದಿರ್ತಾರೆ. ಈ ಮನೆಯಿಂದ ಹೊರ ಬಂದಿದ್ದಂತಹ ಯುವಕರು ಸದ್ಯ ಆಸ್ಪತ್ರೆಯಲ್ಲಿ ಈ ಒಂದು ಶವವಾಗಿ ಮಲಗಿರುವುದನ್ನ ಕಂಡು ಈ ಸಂಬಂಧಿಕರು ಹಾಗೂ ಪೋಷಕರು ಆಸ್ಪತ್ರೆ ಬಳಿ ಗೋಳಾಟವನ್ನೇ ನಡೆಸಿರುವಂತದ್ದು. ಏನು ಸದ್ಯ ಈ ಒಂದು ಪ್ರಕರಣ ಈ ಒಂದು ಭೀಕರ ಒಂದು ಆತಂಕವನ್ನ ಸೃಷ್ಟಿಸಿದ್ದು. ಏನು ನಿನ್ನೆ ರಾತ್ರಿ 11:30 ಸುಮಾರಿಗೆ ನಡೆದಿರುವಂತಹ ಈ ಪ್ರಕರಣದಲ್ಲಿ ಇಂಡಿಕಾ ಕಾರ್ನಲ್ಲಿದ್ದ 5 ಮೃತಪಟ್ಟಿದ್ರೆ KSRTC ಬಸ್ನಲ್ಲಿದ್ದಂತಹ ಸುಮಾರು 40 ಮಂದಿ ಪ್ರಯಾಣಿಕರು ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಇಲ್ಲದೆ ಪಾರಾಗಿರುವಂತದ್ದು. ಏನು ಸದ್ಯ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿರುವಂತದ್ದು. ಈ ಒಂದು ಸದ್ಯ ಈ ನೆಲಮಂಗಲ ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ ಈ ಒಂದು ಮೃತ ಯುವಕರ ಮೃತದೇಹಗಳನ್ನ ಮರಣೋತ್ತರ ಪರೀಕ್ಷೆಗೆ ರವಾನಿಸಲಾಗಿದ್ದು, ಸದ್ಯ ಇಲ್ಲಿ ಕುಟುಂಬಸ್ಥರ ಆಕ್ರಂದನ ಹೇಳತೀರದಾಗಿದೆ. ಇಂದು ಶಿವರಾತ್ರಿ ಹಬ್ಬ ಕೂಡ ಆಗಿದ್ದು, ಈ ಒಂದು ಶಿವರಾತ್ರಿ ಹಬ್ಬ ಕರಾಳ ದಿನವನ್ನೇ ತಂದಿಟ್ಟಿದೆ ಅಂತಾನೆ ಹೇಳ್ಬೋದು. ಸಿಂಚನ. ಕಾರ್ತಿಕ್, ಇನ್ನು ನೀವು ಹೇಳಿದ್ರಿ 18ರಿಂದ 25 ವರ್ಷದ ಒಳಗಿನ ಯುವಕರು ಅಂತ, ಅಂದ್ರೆ ಸ್ಟೂಡೆಂಟ್ಸ್ ಇವರೆಲ್ಲ ಅಥವಾ ಕೆಲಸ ಮಾಡ್ತಾ ಇದ್ರ, ಹೇಗೆ? ಸಿಂಚನ, ಕೆಲ ಯುವಕರು ಕಾಲೇಜ್ಗಳಲ್ಲಿ ಸ್ಟೂಡೆಂಟ್ಸ್ ಆಗಿದ್ರೆ, ಇನ್ನ ಕೆಲ ಯುವಕರು ಇವನ್ನು ಉದ್ಯೋಗವನ್ನ ಮಾಡ್ತಿರ್ತಾರೆ. ಇದೇ ರೀಸನ್ ಅನ್ನ ಕೊಟ್ಟಿ, ಅಂದ್ರೆ ನಮಗೆ ನೈಟ್ ಶಿಫ್ಟ್ ಇದೆ ಅಂತ ಒಂದು ರೀಸನ್ ಅನ್ನ ಕೊಟ್ಟಿ ಒಂದಿಬ್ಬರು ಯುವಕರು ಮನೆಯಿಂದ ಹೊರ ತೆರಳಿರ್ತಾರೆ. ಇನ್ನ ಕೆಲ ಯುವಕರು ಇನ್ನೇನು ಸ್ವಲ್ಪ ಹೊತ್ತಲ್ಲೇ ನಾವು ಮನೆಗೆ ಪುನಃ ವಾಪಸ್ ಬರ್ತೀವಿ ಅಂತ ಹೇಳಿ ಮನೆಯಿಂದ ಹೊರ ಬಂದಿರ್ತಾರೆ. ಆದ್ರೆ ಮನೆಯಿಂದ ಹೊರ ಬಂದ ಕೇವಲ ಮುಕ್ಕಾಲು ಗಂಟೆಯಲ್ಲಿ ಈ ಒಂದು ಭೀಕರ ಸುದ್ದಿಯಲ್ಲಿ ಮೃತಪಟ್ಟಿದ್ದಾರೆ ಎಂಬ ಬರ ಸಿಡಿಲಿನಂತೆ ಈ ಒಂದು ಸುದ್ದಿ ಮನೆಯವರೆಗೆ ತಲುಪಿರುವಂತದ್ದು. ಇನ್ನೊಂದು ಮಧುರೈ ಶನಿ ಮಹಾತ್ಮ ಸ್ವಾಮಿ ದೇವಸ್ಥಾನಕ್ಕೆ ತೆರಳಿ ಆ ನಂತರ ಬರ್ತೀವಿ ಅಂತ ಕೆಲವೊಂದು ರೀಸನ್ ಗಳನ್ನ ಕೊಟ್ಟು ಮನೆಯಿಂದ ಹೊರ ಬಂದಿದ್ರು. ಸಿಂಚನ. ಓಕೆ, ಥ್ಯಾಂಕ್ ಯು ಕಾರ್ತಿಕ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.